ನೋಡಿ. ಮುಂದೆ 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 ಬನ್ನಿ. ಮುಂದೆ ಸೊ ನನ್ನ ಪಾತ್ರ ಬಂದು ಪೊಲೀಸ್. ಇವ್ರದ್ದು ಎಲ್ಲ ಏನಿರುತ್ತೆ, ಅವ್ರು ಏನು ಉಳ್ಕೊಂಡು ಬಂದಿರ್ತಾರೆ, ನಾವು ಅದರಲ್ಲಿ ಒಂದು ಪಾರ್ಟ್ ಅಷ್ಟೇ. ಸೊ ಅದರಲ್ಲಿ ನಾವೊಂದು ಪಾರ್ಟ್ ಅಷ್ಟೇ. ಸೊ ನೀವೇ ನೋಡಿ ಮೂವಿ ಗೊತ್ತಾಗುತ್ತೆ ನಿಮ್ಗೇನೆ ಏನು ಮಾಡ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು. ಇವಾಗಲೆಲ್ಲ ಹೇಳ್ಬಿಟ್ರೆ ನಿಮಗೆ ಸಸ್ಪೆನ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ವಿ ಕ್ಯಾನ್ ವಾಚ್ ದಿ ಮೂವಿ. ಅದಕ್ಕೆ ಹೇಳಿದ್ದು ನೋಡಿ movie ಆವಾಗ ಗೊತ್ತಾಗುತ್ತೆ. ಓಕೆ ಸ್ನೇಹ ಮೈಕ್ ಪೂಜಾ ಸರ್ ಅದೇ ಸರ್ ಥ್ರಿಲ್ ಇರೋದು. ಮೂವಿ ನೋಡಿ ಆಮೇಲೆ ಗೊತ್ತಾಗುತ್ತೆ. ಅದೆಲ್ಲ ಸೀಕ್ರೆಟ್. ಇದು ನಂದು 3rd ಸಿನಿಮಾ ಸರ್. ನಾನು ಪಿನಕ ಮತ್ತೆ ಹಲಗಲಿ ಮಾಡ್ತಾ ಇದ್ದೀನಿ. ಹಲಗಲಿ ಬೇಡರು. ಎಸ್. ಓಕೆ, ಥ್ಯಾಂಕ್ ಯು ಪೂಜಾ, ಆಲ್ ದಿ ವೆರಿ ಬೆಸ್ಟ್. ಸ್ನೇಹ ತಾವು ಸೆಕೆಂಡ್ ಹಾಫಲ್ಲಿ ಬರ್ತೀರಾ ಅಂತ ಹೇಳ್ಬಿಟ್ಟು ಹೀರೋ ಹಿಂಟ್ ಕೊಡ್ತಾ ಇದ್ರು. ಸೊ ಸ್ವಲ್ಪ ವಿವರಿಸಿ. ಅದು ನಾನು ರಿವೀಲ್ ಮಾಡಲ್ಲ, ನೀವೇ ನೋಡಬೇಕು. ಏನು ಡೈರೆಕ್ಟರ್ ಇದೆ ಅಂತ ಹೇಳ್ಕೊಟ್ಟಿರೋದು ಇವರಿಗೆ? ರಿವೀಲ್ ಮಾಡಲ್ಲ, ನೀವೇ ನೋಡಬೇಕು. ಇಲ್ಲ ಅಂದ್ರೆ ನಿಮ್ಮ ಪಾತ್ರದ ಪಾತ್ರನೇ ನಾನು ರಿವೀಲ್ ಮಾಡಲ್ಲ. ಲೈಕ್ ಅದು ಆ ಥರ ಇದೆ. ಹೌದು ಸರ್. ಓಕೆ, ತಮ್ಮ ಪರಿಚಯ ಹೇಳಿ ಸ್ನೇಹ. ನನ್ನ ಹೆಸರು ಸ್ನೇಹ. ನನಗೆ ಮೈಕ್ ಹಿಂಗೆ ಇಟ್ಕೊಳ್ಳಿ. ಹಾಂ, ನಂಗೆ ಆ್ಯಕ್ಚುಲಿ ಶಿವರ್ ಆಗ್ತಿದೆ ಬಿಕಾಸ್ ನಾನು ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ನಾನು ಸ್ನೇಹನೇ. ಬನ್ನಿ. ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ನಿಂತಿರೋದು, ಫಸ್ಟ್ ಟೈಮ್ ಮೈಕ್ ಇದ್ದು ಶಿವರ್ ಆಗ್ತಿದೆ. ನನಗೆ ಗೊತ್ತಾಗ್ತಿಲ್ಲ, ತುಂಬ ಖುಷಿ ಆಗ್ತಿದೆ. ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ವರ್ಕ್ಶಾಪ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಟೀಮ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಸರ್, ಫಸ್ಟ್ ಲೈಕ್ ಶಿವ ಸರ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ತುಂಬ ಹೆಲ್ಪ್ ಮಾಡಿದ್ರು ಶಿವ ಸರ್ ನನಗೆ. ಶಿವ ಸರ್ ಆಗಲಿ, ಪ್ರೊಡ್ಯೂಸರ್ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ರು. ಗೊತ್ತಾಗ್ತಿಲ್ಲ. ನೀವೇನು ಪ್ರೊಫೆಷ್ನಲಿ ಏನು ಅದು ಥಿಯೇಟರ್ ಏನಾದರೂ ಮಾಡ್ತಾ ಇದ್ರಾ ಹೇಗೆ? ಇಲ್ಲ ಮ್ಯಾಮ್, ಇಲ್ಲ, ಏನೂ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ನೇಹ ಆಚಾರ್ಯ. ನನ್ನ ಹೆಸರು ಇಟ್ಕೊಂಡಿದ್ದೀರಾ, ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನನ್ಯ ಮೌಳಿ ಅಂತ. ನಾನು ಥಿಯೇಟರ್ ಮಾಡಿದ್ದೀನಿ, ಕೆಲವೊಂದು ಫಿಲಮ್ಸ್ ಮಾಡಿದ್ದೀನಿ. ಶಿವು ಸರ್ ಆ್ಯಕ್ಚುಲಿ ನನಗೆ ಫಿಲ್ಮೀಸ್ ಅಂತ ಒಂದು ಫಿಲಮ್ ಮಾಡ್ತಾ ಇದ್ವಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಅಲ್ಲಿಂದ ನೀನು ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಮ್ಮ, ಒಂದು ಚಿಕ್ಕ ಪಾತ್ರ ಇದೆ, ಬಂದು ಮಾಡ್ತೀಯಾ ಅಂತ ಕೇಳಿದ್ರು. ಖಂಡಿತ ಸರ್ ಅಂತ ಹೇಳಿಬಿಟ್ಟು ಇವಾಗ ನನ್ನ ಪಾತ್ರದ ಹೆಸರು ಮೀನಾಕ್ಷಿ ಅಂತ. I would like to thank sir, ma'am, Shivu sir and all my lovely co-actors for this opportunity. ತುಂಬ ಸಪೋರ್ಟ್ ಮಾಡಿದ್ರು ಶಿವು ಸರ್. ವರ್ಕ್ಶಾಪ್ಸ್ ಮಾಡಿದ್ವಿ. ಫುಲ್ಲು ಟೀಮ್ ತುಂಬ ಸಪೋರ್ಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಲ್ರಿಗೂ. ಮೀನಾಕ್ಷಿ ಧನ್ಯವಾದಗಳು. ಥ್ಯಾಂಕ್ ಯು ಪೂಜಾ, ಥ್ಯಾಂಕ್ ಯು ಸ್ನೇಹ ಆಚಾರ್ಯ. ನೆಕ್ಸ್ಟ್ ಸರ್ ಹೇಳ್ತಾ ಇರ್ತಾರೆ ನಾನೇ ಜಾಸ್ತಿ ಮಾತಾಡಿರೋದಂತ. ಸೊ ಫಸ್ಟ್ ನಮ್ಮ ನಾಯಕರೇ ಮಾತಾಡಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ. ಇಲ್ಲ ಫಸ್ಟ್ ನೀವೇ ಮಾತಾಡಿ. ಪುಟ್ಟಿ ಮಾತಾಡಿ. ಪುಟ್ಟಿ ಪುಟ್ಟಿ ಹೇಳಿ. ಎಸ್, ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಜನರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಸುಮಾರು ವೇದಿಕೆಗಳನ್ನು ಹತ್ತಿದ್ದೀನಿ, ಆ್ಯಂಕರಿಂಗ್ ಎಲ್ಲ ಮಾಡಿದ್ದೀನಿ, ಹಾಗೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆದರೆ ಐ ಥಿಂಕ್ ಆಫ್ಟರ್ ಮಹಾನಟಿ ಒಂದು ನಾಯಕಿಯಾಗಿ, ಹೀರೋಯಿನ್ ಆಗಿ ನಾನು ಈ ವೇದಿಕೆ ಹತ್ತುತ್ತಾ ಇದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿಂದ ಕಂಡಂಥ ಒಂದು ಕನಸಿತ್ತು. ಅಮ್ಮ ಇಲ್ಲಿದ್ದಾರೆ, ಥ್ಯಾಂಕ್ ಯು ಅಮ್ಮ. ಚಿಕ್ಕ ವಯಸ್ಸಿಂದನೂ ನಾನು ಅಮ್ಮನ ಹತ್ರ ಯಾವತ್ತೂ ಹೇಳ್ತಾ ಇದ್ದೆ, ಅಮ್ಮ ನಾನು ದೊಡ್ಡೊಳಾದ್ಮೇಲೆ ಹೀರೋಯಿನ್ ಆಗ್ತೀನಮ್ಮ, ನಾನು ಆಗಬೇಕಮ್ಮ, ನಾನು ಅದಕ್ಕೆ ಏನು ಬೇಕೆಲ್ಲ ಮಾಡ್ತೀನಿ ಅಂತ. ಸೊ ನಾನು ಇವತ್ತಿಲ್ಲಿ ನಿಂತಿದ್ದೀನಿ, ಅದಾಗಿದ್ದೀನಿ ಅಂತಂದರೆ ನನಗೊಂದು ಮೊದಲೇದಾಗಿ ಅವಕಾಶ ಕೊಟ್ಟಿರುವಂಥ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಶಿವು ಸರ್ಗೆ ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಟೀಮ್ ಎಲ್ಲ ಸೆಲೆಕ್ಷನ್ ಆಗಿತ್ತು. ನಾನೇ ಈ ತಂಡಕ್ಕೆ ಲಾಸ್ಟ್ ಆಗಿ ಬಂದು ಜಾಯಿನ್ ಆಗಿದ್ದು. ಬಟ್ ಇಂಥ ಒಂದು ಅದ್ಭುತವಾದಂಥ ಒಳ್ಳೆ ಸಿನಿಮಾನ ನನಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಇಲ್ಲಿ ಸುಮಾರು ಗ್ಯಾಂಗ್ಗಳಿದೆ, ಗೋಲ್ಮಾಲ್ ಗ್ಯಾಂಗ್ ಅಂತ. ಸೊ ಇದರಲ್ಲಿ ನಾನು ಯಾವ ಗ್ಯಾಂಗಿಗೆ ಸೇರ್ತೀನಿ, ನಾನು ಏನು ಮಾಡ್ತೀನಿ ಅನ್ನೋದೇ
ಇನ್ನೊಂದು ರೀತಿಯ ಒಂದು ಕ್ಯೂರಿಯಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮಂಡ್ಯ ರಮೇಶ್ ಸರ್, ಅಪ್ಪ ನಿಮ್ಮ ಜೊತೆ ನನಗೆ ಯಾವಾಗ ಸರ್ ಹೇಳಿದರು ನಿಮ್ಮ ಅಪ್ಪ ಆಗಿ ಮಂಡ್ಯ ರಮೇಶ್ ಸರ್ ಮಾಡ್ತಿದ್ದಾರೆ ಅಂತ, ನಂಗೆ ತುಂಬಾ ಭಯ ಆಯಿತು. ಅಯ್ಯೋ ಅವರಂಥ ಕಲಾವಿದರು, ಅವರಿಗೇ ಆ ಥರ ಒಂದು ಫೇಸ್ ಟು ಫೇಸ್ ಮಾಡುವಂಥ ಕ್ಯಾರೆಕ್ಟರ್ ಇತ್ತು, ಡೈಲಾಗ್ ಎಲ್ಲ ಇತ್ತು, ಹೇಗೆ ಫೇಸ್ ಮಾಡ್ತೀನೋ ಅಂತ. ಬಟ್ ಸರ್ ಅಂತೂ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತಂದರೆ ತುಂಬಾ ಖುಷಿ ಆಯಿತು ನನಗೆ. ಹಾಗೆ ಪ್ರತಿಯೊಂದು ಸೀನಲ್ಲಿ ಕೂಡ ನಾವು ಅಭಿನಯಿಸಬೇಕಾಗಿರಲಿ, ರಿಯಲ್ ಆಗಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಎಷ್ಟು ರಿಹರ್ಸಲ್ ಮಾಡಿದ್ವಿ, ಸಾಂಗ್ ಆಗಿರಲಿ, ಡ್ಯಾನ್ಸ್ ಆಗಿರಲಿ, ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟ್ರು ಕೂಡ, ಕ್ಲೈಮ್ಯಾಕ್ಸ್ ಕೂಡ, ಎಲ್ಲರೂ ಒಂದು ಅಷ್ಟು ದಿನ, ಒಂದು 31 ದಿನಗಳ ಕಾಲ ನಾವು ಮೈಸೂರಲ್ಲಿದ್ವಿ. ತುಂಬಾ ಚೆನ್ನಾಗಿ ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಔಟ್ಪುಟ್ ನೋಡಿದಾಗ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಬಂದ ತಕ್ಷಣ ಓಕೆ ಇದು ನಾನಾ ಅಂತ ನನಗೆ ಖುಷಿ ಆಗ್ತಾ ಇದೆ. ನಾನೇನು ಸರ್ ಗೊತ್ತಿಲ್ಲ ಸರ್, ನಮ್ಮ ಡೈರೆಕ್ಟರ್ ಹಾಗೆ ಎಡಿಟ್ ಮಾಡಿದವ್ರನ್ನ ಕೇಳಬೇಕು. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ ಇದರಿಂದ. ಸರ್ ಹೇಳಿದಾಗೆ ಈ ಸಿನಿಮಾ ನಂಗೆ ಲಕ್ಕಿ ಅಂತಲೇ ಹೇಳಬೇಕು. ಯಾಕಂದರೆ ಈ ಸಿನಿಮಾ ಶೂಟಿಂಗ್ ಆದಮೇಲಿಂದ ಹಲವಾರು ಸಿನಿಮಾಗಳ ಅವಕಾಶ ನನಗೆ ಬಂತು. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಮ್ಯಾಮ್ ಹಾಗೆ ಶಿವ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನಲ್ಲಿ ಒಂದು ನಾಯಕಿಯನ್ನು ಕಂಡಿದ್ದಾರೆ, ನನ್ನಲ್ಲಿ ಒಂದು ಓಕೆ ಇವಳೇನೋ ಮಾಡ್ತಾಳೆ, ಈ ಕ್ಯಾರೆಕ್ಟ್ರಿಗೆ ನನ್ನ ಪ್ರಕಾರ ನಾನೊಂದು ಜೀವ ಒದಗಿಸಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನಿಮ್ಮ ಆಶೀರ್ವಾದದ ಮೇಲೆ ಹೋಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಿಟ್ಟರೆ ಮಾತಾಡ್ತಾನೆ ಇರ್ತೀನಿ. ಎಸ್ ಥ್ಯಾಂಕ್ ಯು. ಒಂದು ನಿಮಿಷ ಪುಟ್ಟಿ. ನಾನು ಮಂಗ್ಳೂರು ಸರ್, ಮೂಡ್ಬಿದ್ರೆ. ಎಸ್ ಹಾಂ ಹಾಂ. ನಾನು ಚಿಕ್ಕ ವಯಸ್ಸಿಂದ ಕುರಿಗಳು ಸರ್, ಕತೆಗಳು ಸರ್, ಕತೆಗಳು, ಆ ಥರ ಹಲವಾರು ಕಾಮಿಡಿ ಸಿನಿಮಾಗಳನ್ನು ನೋಡ್ಕೊಂಡೇ ಬಂದಿದ್ದೀನಿ. ಪಕ್ಕ ನಾನು ನಮ್ಮ ಉದಯ ಮೂವೀಸ್, ಕಸ್ತೂರಿ ಆಗಿರಲಿ, ಸುವರ್ಣ ಆಗಿರಲಿ, ಎಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಂಥ ಹುಡುಗಿ. ಸೊ ಟಿ ವಿಲಿ ನೋಡಿ ನಾನು ಅದರಲ್ಲಿ ಒಂದಿನ ಬರಬೇಕು ಅಂತ ಆಸೆ ಪಟ್ಟಾಗ ಈ ಕತೆ ಕೇಳಿದಾಗ ಒಂಥರ ಯೂನಿಕ್ ಆಗಿದೆ, ಒಂಥರ ಚೆನ್ನಾಗಿದೆ. ಸರ್ ಹೇಳಿದಾಗೇ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ನಾನು ಇರ್ತೀನಿ. ವೆರೈಟಿ ಆಫ್ ಆ್ಯಕ್ಟಿಂಗಿಗೂ ತುಂಬ ಒಂದು ಸ್ಕೋಪ್ ಇತ್ತು. ಹಾಗಾಗಿ ಹೇಳಂಗಿಲ್ಲ. ಮೂಗಿಗೆ ಪಾತ್ರ ಕೊಟ್ಟಿದ್ದಾರೆ, ಏನ್ ಕತೆ? ಅದೇ ಆರಾಧನಾ ಸರ್ ಕೇಳ್ತಿದ್ದಾರೆ ನಿಮ್ಮ ಎಜುಕೇಶನ್ ಏನಂತ. ಸರ್ ನಾನು ಈ ವರ್ಷ ನನ್ನ ಡಿಗ್ರಿ ಫೈನಲ್ ಇಯರ್ ಮುಗಿಸಿದ್ದೀನಿ ಅಷ್ಟೇ. ಆಗಿದ ತಕ್ಷಣವೇ ಇವಾಗ ನನ್ನ ಫೇವ್ರೆಟ್, ನನ್ನ ಕನಸಿನ ರಂಗಕ್ಕೆ ಬಂದಿದ್ದೀನಿ, ಚಿತ್ರರಂಗಕ್ಕೆ. ಇದು ನನ್ನ ಈಗ 3 ಸಿನಿಮಾಗಳು ಇವಾಗ ಶೂಟಿಂಗ್ ಆಗ್ತಾ ಇದೆ. ಫಸ್ಟ್ ಲಾಂಚ್ ಅಂತ ಆಗ್ತಾ ಇರೋದು ಇವಾಗ ಇದೇ ಸಿನಿಮಾ, ನಿಮ್ಮ ಮುಂದೆ ಬರ್ತಾ ಇರೋದು ಇದು ಸಿನಿಮಾ. ಈಗ ಆಕ್ಚುಲಿ ಅವರೇ ಬುಕ್ಸ್ ಕಳಿಸಿದ್ರು, ಇನ್ನು ಜಾಸ್ತಿ 15 ವರ್ಷ ಆಗಿಲ್ವಾ? 20 ವರ್ಷ ಆಗಿದೆ. 20 ವರ್ಷ ಆಗಿದೆ ಆಗಿದೆ. ಸೊ ಅವರೇ ಮಾಡಿ ಮುಗಿಸಿ ಕಳಿಸಿದ್ರು. ಥ್ಯಾಂಕ್ ಯು ಆರಾಧನಾ. ಹೆಸರು ಬರಲಿ, ಮತ್ತಷ್ಟು ಅವಕಾಶ ಬರಲಿ. ಹೇಳಿ ಕಾರ್ತಿಕ್ ಅವರೇ. ಇಲ್ಲ ಗೊತ್ತಾಯ್ತು ಎಲ್ಲ ಮೀಡಿಯಾದವ್ರಿಗೂ ತುಂಬ ಹಿಂಸೆ ಆಗ್ತಾಯಿದೆ, ಟೈಮ್ ಆಗೋಯ್ತು ಅಂದ್ಬಿಟ್ಟು. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ವರ್ಷದಿಂದ ಆಲ್ಮೋಸ್ಟ್ ಕಷ್ಟಪಟ್ಟಿದ್ರಿ. ಹೇಳಲೇಬೇಕು ಕೆಲವೊಂದು ಸತಿ ಕೃತಜ್ಞತೆಗಳು ಟೀಮ್ಗೆ ಎಲ್ಲರಿಗೂ. ಸೊ ಒಂದು 5 ನಿಮಿಷ ತಡ್ಕೊಳ್ಳಿ ಸರ್. ಅವರೆಲ್ಲ ಮಾತಾಡ್ಬೇಕಂದ್ರೆ ಸುಮ್ಮನೆ ಇದ್ರಿ, ನಾನು ಬಂದಿಗೆ ಹೇಳ್ತಾ ಇದ್ರಿ. ಇಲ್ಲ ನಿಮಗೆ ಟೈಮ್ ಇದೆ, ಮಾತಾಡಿ. ಸೊ ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಮಂಡ್ಯ ರಮೇಶ್ ಸರ್ಗೆ, ವಸಿಷ್ಠ ಸರ್ಗೆ, ಮತ್ತು ಧರ್ಮಣ್ಣ ಅವರು, ಜಾಲಿ ಜಾಕ್ ಅವರು, ಆ್ಯಂಡ್ ಸೀನಿಯರ್ ಆರ್ಟಿಸ್ಟ್ ನನಗಿಂತ ಯಾರಿದ್ದಾರೆ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಒಂದೇ ಒಂದು ನಿಮಿಷ, ಅದು ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಬರೆದ್ಬಿಟ್ಟಿದ್ದೆ. ಅಣ್ಣ ನಮಸ್ಕಾರ. ಹಾಗಾದರೆ ಪ್ರಾಂಪ್ಟ್ ಮಾಡ್ತೀರಾ ಮೊದಲಿಗೆ? ಡೈರೆಕ್ಟರ್ ಇಲ್ಲ ಅಂದರೆ ಫಸ್ಟ್ ಅಫ್ಕೋರ್ಸ್ ನಮ್ಗೆ 3 years ಬ್ಯಾಕ್ ಶಿವು ಸರ್ ಕತೆ ಹೇಳಿದ್ದು, ಹಿಂಗೆ ಮಾಡೋಣ ಕಾರ್ತಿಕ್, ಹಿಂಗೆ ಮಾಡೋಣ ಅಂತ. ಅವಾಗ ಇನ್ನೂ ಪ್ರೊಡ್ಯೂಸರ್ ಸೆಟ್ ಆಗಿರಲಿಲ್ಲ. ಸೊ ದೆನ್ ಸರ್ ನನಗೆ ಶಿವು ಸರ್ ಅವ್ರ ಹಳೆ ಪರಿಚಯ ಆಗಿ, ಸೊ ಹಿಂಗೋ ಕೊಲಾಬ್ರೇಟ್ ಆದಾಗ ಪ್ರೊಡ್ಯೂಸರ್ ಸರ್ ಅಂತೂ ಹೀರೋಯಿನ್ ನನ್ನನ್ನು ಫಿಲಮಲ್ಲಿ ಲವ್ ಮಾಡಿದ್ಲಿಲ್ಲ, ಪ್ರೊಡ್ಯೂಸರು ಭಯಂಕರ ಲವ್ ಮಾಡಿದ್ರು ನನ್ನನ್ನು. ಕಾರ್ತಿಕ್ ಸಖತ್ ನಾವು ಮಾಡೋಣ, ಒಳ್ಳೆ ಸಿನಿಮಾ ಮಾಡೋಣ, ಗೆಲ್ಲೋಣ ಅಂತ. ಈ ಎಳೆ ಮಕ್ಕಳಿಗಿರೋ ಸ್ಪಿರಿಟ್ ಅವ್ರಿಗೆ, ಮಾಡೋಣ ನುಗ್ಗೋಣ ಅನ್ನೋ ಥರ. ದೆನ್ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಹೀರೋ ನಾನು ಅಂದಾಗ ಸುಮಾರು ಜನ ಅಂದರೆ ಲೈಕ್ ಕೆಲವು ಹೀರೋಯಿನ್ಗಳು ಒಪ್ಪಲಿಲ್ಲ, ಅವನು ಹೀರೋ ಆದರೆ ಬೇಡ, ಶಾರ್ಟ್ ಫಿಲಮ್ ಅವ್ರ ಜೊತೆ ನಾನು ಮಾಡಲ್ಲ, ಇಲ್ಲ ದೊಡ್ಡವ್ರ ಜೊತೆ ಮಾಡಬೇಕು,
ಅಂತ ಸುಮಾರು ಜನ ಐ ಥಿಂಕ್ ಒಂದು 5 to 10 ಮೆಂಬರ್ಸ್ ಏನೋ ಹೇಳಿದ್ರು. ಸೊ ಅದನ್ನು ಪಾಪ ಡೈರೆಕ್ಟರ್ ನನಗೂ ಹೇಳಿರಲಿಲ್ಲ, ನಾನೇನೋ ಬೇಜಾರು ಮಾಡ್ಕೊತೀನಿ ಅಂತ. ಆ್ಯಂಡ್ ಎಸ್ಪೆಷಲಿ ಪ್ರೊಡ್ಯೂಸರ್ ಅವರು, ರೀ ಹೀರೋಯಿನ್ ಯಾರನ್ನ ಆಗಲಿ, ಹೀರೋನ್ ಮಾತ್ರ ನಾನು ಚೇಂಜ್ ಮಾಡಲ್ಲ, ಹೀರೋ ಕಾರ್ತಿಕೇ ಇರಬೇಕು, ಏನಾದರೂ ಮಾಡ್ಕೊಳ್ಳಿ ಕಾರ್ತಿಕ್ ಇರಬೇಕು, ಯಾವ ಹೀರೋಯಿನ್ ಇಲ್ಲ ಅಂದರೂ ಬೇಕಾದ್ರೆ ಸಿನಿಮಾ ಮಾಡಿ, ಹೀರೋ ಕಾರ್ತಿಕ್ ಇರಲೇಬೇಕು ಅಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತು ಮರ್ತಿಲ್ಲ, ಈ ಸಿನಿಮಾಯಿಂದ ನಿಮ್ಮನ್ನು ಮರೆಯಲ್ಲ ಇನ್ನು ಮುಂದೆ. ಅಂದರೆ ನಾನು ಎಷ್ಟು ದಿವಸ ಇರ್ತೀನೋ ಪ್ರೊಡ್ಯೂಸರ್ ಅವರು ಈ ಸಿನಿಮಾಗೆ ಅವರು ಅಂದರೆ ನನಗೆ ಆ ಮಾತು ಹೇಳಿದ್ದು ತುಂಬ ಅಂದರೆ ಲೈಕ್ ಏನದು ಎಮೋಷ್ನಲ್ ಮೂಮೆಂಟ್ ಆಯ್ತು ಅವತ್ತು. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಮೇಡಮ್ಮು ಮಾತಾಡಲ್ಲ ಇಲ್ಲಿ, ಬಟ್ ವೆರಿ ಸ್ಮಾರ್ಟು, ವೆರಿ ಸ್ಮಾರ್ಟು. ಏನಾದರೂ ಮಿಸ್ಟೇಕ್ ಆಗ್ತಾಯಿದ್ರೆ ಸರ್ ಗೊತ್ತಾಗ್ತಾ ಇಲ್ಲೋ, ಮೇಡಮ್ ರಪ್ಪ ಅಂತ ಕರೆದು ಅದು ಮಿಸ್ಟೇಕ್ ಆಗ್ತಾಯಿದೆ ಅದು ನೋಡ್ಕೊಳ್ರಿ ಅಂತ. ಓಕೆ ಮೇಡಮ್, ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನನ್ನನ್ನು ಚೂಸ್ ಮಾಡಿದ್ದಕ್ಕೆ. ಮತ್ತು ಎಸ್ಪೆಷಲಿ ಡೈರೆಕ್ಟ್ರು ಕಾರ್ತಿಕ್, ನೀವು ನನ್ನ ಹೀರೋ ನನ್ನನ್ನು ನಾನು ಅಷ್ಟೊತ್ತಿ ಹೀರೋ ಅಂದ್ಕೊಂಡಿಲ್ಲ, ಅವ್ರು ಅಷ್ಟೊತ್ತಿ ಹೀರೋ ಅಂತ ಕರೀತಾಯಿದ್ರು. ಸರ್ ಥ್ಯಾಂಕ್ ಯು ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅವ್ರು ಅಂದ್ಕೊಂಡಿರೋ ಕ್ಯಾರೆಕ್ಟ್ರಿಗೆ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ಕೊತೀನಿ. ಯಾಕಂದರೆ ಡಬ್ಬಿಂಗ್ ನೋಡಿದ್ಮೇಲೆ ಅವರೇ ಫೋನ್ ಮಾಡಿ, ಕಾರ್ತಿಕ್ ಎಕ್ಸ್ಟ್ರಾಡಿನರಿ ಮಾಡಿದ್ದೀರಾ, ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬೇರೆ ಹೊಸ ಸಿನಿಮಾ ಯಾವುದೂ ಒಪ್ಕೊಳಕ್ಕೋಗ್ಬೇಡ್ರಿ, ನಿಮ್ಗೆ ಇನ್ನೂ ಅದ್ಭುತ ಸಿನಿಮಾಗಳು ಬರುತ್ತೆ ಈ ಸಿನಿಮಾ ರಿಲೀಸ್ ಆದರೆ ಅಂತ ಹೇಳಿದ್ರು. ಐ ಥಿಂಕ್ ಅವಾಗ ಅಂದ್ಕೊಂಡೆ ಓಕೆ, ಅವ್ರ ಮೈಂಡ್ ಸೆಟ್ಟಲ್ಲಿ ಏನಿತ್ತು ಆ ಥರ ಆ್ಯಕ್ಟಿಂಗ್ ಮಾಡಿ ಅವ್ರಿಗೆ ಗೆದ್ದಿದ್ದೀನಿ ನಾನು ಅಂತ. ಸೊ ನಾಳೆ ಐ ಥಿಂಕ್ ಆಡಿಯನ್ಸ್ ಮುಂದೆ ಬಂದಾಗ ಇಟ್ ವಿಲ್ ಬಿ ವರ್ಕ್ ಬ್ಲಾಸ್ಟ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ ಇನ್ನೇರು ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಮಿತ್ರರು, ಯೂಟ್ಯೂಬರ್ಸ್, ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು, ನಮಸ್ಕಾರಗಳು. ನಾನು ಈ ಸಿನಿಮಾ ಮಾಡಬೇಕಾದ್ರೆ ಶಿವು ಅವರು ನನಗೆ ಒಂದು ಫೋನ್ ಮಾಡಿದ್ರು, ಒಂದು ಪಾತ್ರ ಇದೆ ಮಾಡ್ತೀರಾ ಸರ್ ಅಂತ. ಮಾಡ್ತೀರಾ ಅಂತ ಕೇಳೋದೇ ಅಲ್ಲ ಸರ್, ನೀವು ಕಲಾವಿದನಿಗೆ ಬಂದು ಮಾಡು ಅಂತ ಹೇಳಬೇಕು ಅಂದೆ. ಅವರು ಬನ್ನಿ ಸರ್ ಮಾಡಿ ಅಂತ ನನಗೆ ಫೋನಲ್ಲಿ ಬ್ರೀಫ್ ಆಗಿ ನನ್ನ ಪಾತ್ರದ ಬಗ್ಗೆ ಹೇಳಿದ್ರು. ಅದಾದಮೇಲೆ ಆಯಿತು ಸರ್ ಬರ್ತೀನಿ ಮಾಡ್ತೀನಿ ಅಂದೆ. ಮೈಸೂರಿಗೆ ಹೋದೆ, ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡೆ. ನಿರ್ಮಾಪಕರನ್ನ ಅವ್ರ ಆಫೀಸಲ್ಲಿ ಭೇಟಿ ಮಾಡಿದೆ. ಹೋಗಿ ಅವ್ರು ಎಷ್ಟು ಸಹೃದಯಿಗಳು ಅಂದರೆ, ಗಂಡ ಹೆಂಡತಿ ಇಬ್ಬರು ಬಹಳ ಆತ್ಮೀಯವಾಗಿ, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ಕಲಾವಿದನಿಗೆ ಅವರು ಕೊಡೋ ಗೌರವ, ಅವ್ರು ಮಾತಾಡೋ ರೀತಿ, ಅವ್ರ ಅಪ್ರೋಚು, ಇಟ್ ವಾಸ್ ಅಮೇಝಿಂಗ್. ನಿಜವಾಗ್ಲೂ ಗಂಡ ಹೆಂಡತಿ ಇಬ್ಬರಿಗೂ ನಾವು ಸ್ಪೆಷಲ್ ವಂದನೆಗಳನ್ನು ಅರ್ಪಿಸ್ತೀನಿ. ಯಾಕೆಂದರೆ ನಾನು ಈ ಸಿನಿಮಾ ಮಾಡೋಕ್ಕೆ ಮುಂಚೆ ಝೀನಲ್ಲಿ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಅದರಲ್ಲಿ ಪಟಾಪಟಿ ಚಡ್ಡಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ದೊಡ್ಡ ಪಂಚೆ ಉಟ್ಕೊಂಡು ಚಡ್ಡಿ ಕಾಣೋ ಥರ ಆ ಥರದ್ದೊಂದು ಕಾಮಿಡಿ ವಿಲನ್, ಸಾಫ್ಟ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಅವರು ಮೇಡಮ್ಮು ಆ ಪಾತ್ರವನ್ನು ನೋಡಿ ನಮ್ಮ ಪಾತ್ರಕ್ಕೆ ಇದೇ ಥರ ಚಡ್ಡಿ ಹಾಕೊಂಡು ಮಾಡೋರೇ ಬೇಕು ಅಂತ ಹೇಳಿ ನನ್ನನ್ನು ಕರೆಸಿದ್ರು. ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ರು, ಚಡ್ಡಿ ಹಾಕೊಂಡೇ ಓಡಾಡ್ತೀನಿ ನಾನು ದಿನ ಅನ್ಕೊಂಡ್ಬಿಟ್ಟಿದ್ರು ಪಾಪ. ಅವರು ಪ್ಯಾಂಟ್ ಹಾಕೊಂಡು ಹೋದಾಗ ಆಶ್ಚರ್ಯ, ಏನು ಸರ್ ಪ್ಯಾಂಟ್ ಹಾಕೊಂಡು ಬಂದ್ಬಿಟ್ಟಿದ್ದೀರಾ ಅಂದರು. ಆಮೇಲೆ ಹೇಳಿದ್ರು, ಇಲ್ಲ ಸರ್ ನಿಮ್ಮನ್ನು ಆ ಪಾತ್ರ ನೋಡಿ ಈ ಪಾತ್ರಕ್ಕೆ ಫಿಕ್ಸ್ ಮಾಡಿದ್ದೀವಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಅಂದರೆ ಒಂದು ಪಾತ್ರ ಇನ್ಫ್ಲೂಯೆನ್ಸ್ ಆಗಿ ಒಬ್ಬ ಕಲಾವಿದನಿಗೆ ಹೇಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನೋದಕ್ಕೆ ನನ್ನ ಈ ಪಾತ್ರ ನಿದರ್ಶನ. ಆಮೇಲೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಾದರೆ, ಅವ್ರು ಕೋಪ ಮಾಡ್ಕೊಂಡಿದ್ದನ್ನು ನೋಡಲೇ ಇಲ್ಲ ನಾನು. 2, 3, 4, 5 ಟೇಕ್ಗಳಾದರೂ ನಗನಗ್ತಾ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡು ಇದ್ದಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಕಾಮಿಡಿ ಸಿನಿಮಾ, ಒಂದು ಕಾಮಿಡಿ ಜಾನರ್ ಕತೆ ಇಟ್ಕೊಂಡು ಒಳ್ಳೊಳ್ಳೆ ಕಲಾವಿದರನ್ನ ಹಾಕ್ಕೊಂಡು ಒಂದು ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಲ್ಲಿ ಒಂದು ಕಡೆ ಶೂಟ್ ಮಾಡಿದ್ರು ಮೈಸೂರಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನಿಮ್ಮೆಲ್ಲರ ಮೂಲಕ ಕನ್ನಡದ ಜನತೆಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕನ್ನಡ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬರ್ತಾ ಇದೆ, ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಸೊ ಇಂಥ ಸಿನಿಮಾ ನೋಡೋದಕ್ಕೆ ದಯಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಸಿನಿಮಾ ಮಾಡಿದವ್ರಿಗೆ, ನಿರ್ದೇಶನ ಮಾಡಿದವ್ರಿಗೆ ಎಲ್ರಿಗೂ, ಆಮೇಲೆ ಆ್ಯಕ್ಟ್ ಮಾಡಿದ ಕಲಾವಿದರಿಗೆ ಒಂದು ಸಾರ್ಥಕತೆ ಬರುತ್ತೆ ಅನ್ನೋದು ನಿಮ್ಮೆಲ್ಲರ ಮೂಲಕ ನಾನು ಕನ್ನಡದ ಜನತೆಗೆ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಓವರ್ ಆಲ್ ಇನ್ ಆಲ್ ಡೈಮೆನ್ಷನ್ಸ್ ನೋಡಿದ್ರೆ, ನಾವೀಗ ಟೈಟಲ್ ರಿಲೀಸ್ ಒಂದು ಇದನ್ನು ಕೂಡ ನೋಡಿದ್ವಿ, ಮ್ಯೂಸಿಕ್ಕು
ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಇಡೀ ತಂಡ ಯಂಗ್ಸ್ಟರ್ಸು ಒಂದು ಒಳ್ಳೆ ಎನರ್ಜಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಹೋಗಲಿ ಅಂತ ನಾನು ಈ ವೇದಿಕೆ ಮೇಲೆ ಆಶಿಸ್ತೀನಿ. ನನ್ನನ್ನು ಇಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ಲರಿಗೂ, ನನ್ನ ಪತ್ರಿಕಾ ಮಿತ್ರರು ತುಂಬ ಜನ ಇದ್ದಾರೆ, ಅವರೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀನಿ. ನೀವು ಯಾರಾದರೂ ಏನಾದರೂ ಕೇಳೋದಿದ್ರೆ ಕೇಳಿದ್ರೆ, ಯಾಕಂದರೆ ಮಂಡ್ಯ ರಮೇಶ್ ವೇದಿಕೆ ಮೇಲೆ ಬಂದರೆ ನಮಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ. ಅವ್ರು ಬರೋಕ್ಕೆ ಮುಂಚೆ ನಾವು ಮಾತಾಡ್ಬಿಟ್ರೆ ಎಲ್ಲೋ ಒಂದು ಐಡೆಂಟಿಟಿ ಇರುತ್ತೆ ಅನ್ನೋದು ನನ್ನ ಬೈಕೋಬೇಡಪ್ಪ. ನಂದು ಅವ್ರದ್ದು ಒಂದು ಸೀನಲ್ಲಿ ಕಾಂಬಿನೇಷನ್ ಇದೆ, ಒಂದೇ ಒಂದು ಸೀನಲ್ಲಿ ಕಾಂಬಿನೇಷನ್ ಇದೆ ಕ್ಲೈಮ್ಯಾಕ್ಸಲ್ಲಿ. ಅವ್ರ ಮುಂದೆ ಸಪ್ಪೆ ಆಗ್ಬಿಟ್ಟಿದೆ ಸರ್ ನಾನು. ಥ್ಯಾಂಕ್ ಯು ವಸಿಷ್ಠ ಸರ್, ಧನ್ಯವಾದಗಳು. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ಇಲ್ಲಿ ಬಂದಿರೋ ಟೆಕ್ನಿಷಿಯನ್ನು, ಆರ್ಟಿಸ್ಟ್ಗಳಿಗೆ, ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ, ನೀವೆಲ್ಲ ಖುಷಿ ಆಯಿತು. ನನ್ನ ಹೆಸರು ಶಿವಕುಮಾರ್ ಅಂತ, ಈ ಸಿನಿಮಾ ನಿರ್ದೇಶಕ. ಮೈಸೂರಲ್ಲಿ 33 ದಿನ ಶೂಟ್ ಮಾಡಿದೋ. ಎಸ್ಪೆಷಲಿ ಹೇಳ್ಬೇಕಂತಂದರೆ ಈ ನಿರ್ಮಾಪಕರಿಲ್ಲ ಅಂತಂದರೆ ನಾವು ಇಲ್ಲಿ ಬರ್ತಾನೆ ಇರ್ತೀವಿ, ನಿಲ್ಲಕ್ಕಾಗ್ತಾ ಇರಲಿಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರು ಇಲ್ಲ ಅಂದಿದ್ದಾರೆ ಖಂಡಿತ ಆಗ್ತಾ ಇರಲಿಲ್ಲ. ನಾನು ಏನೇ ಕೇಳ್ದೆ ಅಂದರು, ಯಾವುದೇ ಆರ್ಟಿಸ್ಟ್ ಕೇಳ್ದ ಅಂತಂದ್ರು ಇಲ್ಲ ಅಂದೆ ಕೊಟ್ಟಂಥವ್ರು ಪ್ರೊಡ್ಯೂಸರು. ಪ್ರತಿಯೊಂದಕ್ಕೂ ಬೆನ್ನೆಲುಬಾಗಿ ನಿಂತವರು. ನಾನು ಫಸ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಪ್ರತಿಯೊಂದರಲ್ಲೂ ಸಪೋರ್ಟಾಗಿ ನಿಂತ್ರಿ, ಬೆನ್ನೆಲುಬಾಗಿ ನಿಂತ್ರಿ, ತಪ್ಪು ಮಾಡಿದಾಗ ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇನ್ನು ನಮ್ಮ ಕಲಾವಿದರು, ಈ ಸಿನಿಮಾದಲ್ಲಿ ಒಂದು 15ರಿಂದ 16 ಜನ ಕಲಾವಿದರಿದ್ದಾರೆ. 16 ಜನ ಕಲಾವಿದರು ಹೇಗೆ ಅಂತಂದರೆ ಬಂದ ಪುಟ ಹೋದ ಪುಟ ಅನ್ನೋ ಕ್ಯಾರೆಕ್ಟರ್ಗಳಿಲ್ಲ. ಪ್ರತಿಯೊಂದಕ್ಕೂ ಜೀವ ಇದೆ. ಪ್ರತಿಯೊಂದಕ್ಕೂ ಜೀವ ಇದೆ ಅಂತಂದರೆ ತುಂಬ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿದೆ. ಯಾವ ಕ್ಯಾರೆಕ್ಟರ್ಗಳು ಹಿಂಗೆ ಬಂದು ಹೀಗೆ ಹೋಗೋದಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲೂ ಸಹ ನನಗೆ ನೋವಾಗ್ದಿರೋ ಥರ ನಡ್ಕೊಂಡೇ ಇಲ್ಲ ಕಲಾವಿದರು. ತುಂಬ ಥ್ಯಾಂಕ್ಸ್. ನಾನು ಇಲ್ಲಿಂದನೇ ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಲಾವಿದರಿಗೆ. ಕಲಾವಿದರಿಲ್ಲ ಅಂತಂದರೆ ಇಲ್ಲೇನು ಮಾಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ನಾನು ಎಷ್ಟೇ ಬರ್ಕೊಂಡು ಅಂದರು ಯಾವುದೇ ರೀತಿ. ಮತ್ತು ಕಾಮಿಡಿ ಸಬ್ಜೆಕ್ಟ್ ಅಂತಂದರೆ ಡ್ರಾಮಾ ಆ್ಯಕ್ಷನ್ ಬೇರೆ ಥರ ಇರುತ್ತೆ. ಬಟ್ ಕಾಮಿಡಿ ಅನ್ನೋದು ಸುಮ್ಮನೆ ಅದು ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಕೆಲವ್ರು ಮಾತ್ರ ಅದು ಪಂಚ್ ಲೈನ್ಗಳಾಗಲಿ ಇದಾಗಲಿ ಮಾಡೋದಕ್ಕೆ ಸಾಧ್ಯ. ಹಾಗೆ ನನ್ನ ಹೀರೋ ಕಾರ್ತಿಕ್ ರುವಾರಿ, ಅವನನ್ನು ತುಂಬ ಸಪೋರ್ಟ್ ಮಾಡಿದ್ರು ಅನ್ನೋದಕ್ಕಿಂತ ನನ್ನ ಜೊತೆನೇ ಇದ್ರು, ನನಗೆ ಬ್ರದರ್ ಆಗಿ ಟ್ರೀಟ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸಿನಿಮಾದಲ್ಲಿ ನೋಡೋದ ಅಂತಂದರೆ 100% ಈ ಸಿನಿಮಾದಿಂದ ಇನ್ನೊಂದು 4 ಸಿನಿಮಾ ಸಿಗುತ್ತೆ ಅಂತ ನಾನು ಈ ಸ್ಟೇಜ್ ಮೇಲೆ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೇ. ಸರ್, ಇಲ್ಲಿ ಕ್ಯಾರೆಕ್ಟ್ರು ಒಂದು 15 ಜನ ಕ್ಯಾರೆಕ್ಟರ್ ಬರುತ್ತೆ ಅನ್ನಲ್ಲ ಸರ್. ಈ 15 ಜನ ಕ್ಯಾರೆಕ್ಟ್ರಲ್ಲಿ ಒಂದು 2-3 ಜನ ಮಾತ್ರ ಕರೆಕ್ಟಾಗಿರ್ತಾರೆ. ಇನ್ನೆಲ್ಲರೂ ಕಳ್ರೆ ಸರ್. ಕಳ್ರು ಅಂತಂದರೆ ಕನ್ನಿಂಗ್ ಇರೋವಂಥದ್ದು, ಎಲ್ಲ ಅವ್ರವ್ರ ಸ್ವಾರ್ಥದಿಂದನೇ ಹೊಡೋವಂಥವ್ರು, ಎಲ್ಲ ಗೋಲ್ಮಾಲ್ ಮಾಡೋವಂಥ ಕ್ಯಾರೆಕ್ಟರ್ಗಳೇ. ಅದಕ್ಕೆ ಇದು ಗೋಲ್ಮಾಲ್ ಗ್ಯಾಂಗ್ ಅಂತ ಹೇಳ್ಬಿಟ್ಟೆ. ಒಂದು 3-4 ಗ್ಯಾಂಗ್ ಇದೆ. ಆ ಗ್ಯಾಂಗಿಂದನೇ ಸುತ್ತುವಂಥ ಕತೆ. ಅದಕ್ಕೆ ಹೌದು ಸರ್. ಥ್ಯಾಂಕ್ ಯು. ಒಳ್ಳೆ ಪ್ರಶ್ನೆ. ಇಲ್ಲ ಆ ಥರ ಅಲ್ಲ ಸರ್. ಹೌದು. ಸರ್, ಏನಕ್ಕೆ ಆ ರೀತಿ ಮಾಡಿದ್ದೀವಿ ಅಂತಂದರೆ ನಮ್ಮ ಗುರುಗಳು ಓಂ ಪ್ರಕಾಶ್ ಅವರು, ನಾವು ಅವ್ರ ಹತ್ರನೇ ವರ್ಕ್ ಮಾಡಿದ್ದು. ನಾನು ಅವ್ರದ್ದು ಮತ್ತು ಸರ್ ಅಲ್ಲ ಹೇಳ್ತೀನಿ ಯಾಕೆ ಹಾಕಿಲ್ಲ ಅಂತಂದರೆ ಸಿನಿಮಾ ಒಂದೇ ಸರಿ ಎಲ್ಲನೂ ಕೊಟ್ಬಿಡೋಕ್ಕಾಗಲ್ಲ. ಈಗ ನಾವು ಒಂದು ಮೂಟೆ ಅಕ್ಕಿ ತಗೋತೀನಿ ಅಂತಂದರೆ ಒಂದೇ ಸರಿ ಬೇಯಿಸ್ಕೊ ತಿನ್ನೋಕ್ಕಾಗಲ್ಲ. ಅದು ದಿನ ಸ್ವಲ್ಪ ತಿನ್ಕೋಬೇಕು. ನಂದು ಪ್ರಮೋಷನ್ ಇರೋದು ಒಂದು ಸಣ್ಣ ಬಜೆಟ್ ಸಿನಿಮಾ. ಅದು ಸ್ವಲ್ಪ ತೊಗೊಂಡೋಗೋಣ ಅಂತ. ನೆಕ್ಸ್ಟ್ ವಾರದಲ್ಲಿ ಪ್ರತಿ ವಾರದಲ್ಲೂ ನಾನು ಒಂದೊಂದು ಕ್ಯಾರೆಕ್ಟರ್ ಸಹ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಈ ಕ್ಯಾರೆಕ್ಟರ್ ಇದೆ ಅಂತ. ಸಣ್ಣ ಸಿನಿಮಾಗಳು ನಂದು ಸಣ್ಣ ಸಿನಿಮಾದಕ್ಕಿಂತ ನಾನು ಸಣ್ಣ ಸಿನಿಮಾ ಅಂತಲೇ ಬಂದಿದ್ದು. ಬಟ್ ಇದು ದೊಡ್ಡ ಸಿನಿಮಾ ಆಗೋಯ್ತು. ಇದನ್ನು ಯಾವ ರೀತಿ ತಲುಪಿಸ್ಬೇಕು ಜನಗಳಿಗೆ ಅಂತ ಒಂದೇ ಸರಿ ಕೊಡೋದಕ್ಕಿಂತ ಆವಾಗವಾಗ ಈ ಕ್ಯಾರೆಕ್ಟರ್ಗಳು ಇದ್ದಾರೆ ಅಂತ ಕೊಡೋ ಪ್ರಯತ್ನ ಸರ್ ಅಷ್ಟೇ. ಇನ್ನು ಅವ್ರು ಹಾಕಿಲ್ಲ ಅಂತಂದರೆ ಥ್ಯಾಂಕ್ ಯು ಸರ್. ಇಲ್ಲ ಸರ್, ಸರ್ ಇಲ್ಲಿ ನನ್ನ ಸಿನಿಮಾದಲ್ಲಿ ಮೆಸೇಜು ಬೇರೆದು ಆ ಥರ ಯಾವುದೂ ಇಲ್ಲ ಸರ್. ಸಿನಿಮಾದಲ್ಲಿ ಕಾಮಿಡಿ ಅಷ್ಟೇ ಸರ್. ಸರ್, ಜನ ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನು ಕೇಳಲ್ಲ ಸರ್. ವಸಿಷ್ಠ ಸರ್, ಮಂಡ್ಯ ರಮೇಶ್ ಸರ್.
ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಜನ ಬಿಟ್ಟು ಬೇರೆ ಏನು ಕೇಳಲ್ಲ ಸರ್. ಎಂಟರ್ಟೈನ್ಮೆಂಟ್ ಅದೊಂದನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ವಿ. ಮೆಸೇಜ್ ಆಗಲಿ ಇಲ್ಲ ಇದಕ್ಕಿಂತ ಸಮಾಜದಲ್ಲಿ ಏನೋ ಒಂದು ಸಿಗುತ್ತೆ, ಸಮಾಜಕ್ಕೆ ಅನ್ನೋದು ಖಂಡಿತ ಇಲ್ಲ. ಸಮಾಜಕ್ಕೆ ಒಂದು ಸಿಗುತ್ತೆ ಅಂದರೆ ಎಂಟರ್ಟೈನ್ಮೆಂಟ್ ಒಂದೇ ಸಿಗುತ್ತೆ. ನಾನು ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನೂ ತಲೆಯಲ್ಲಿ ಇಟ್ಕೊಳ್ಳದೆ ಸಿನಿಮಾ ಮಾಡಿದ್ದೀನಿ. ಬಟ್ ಸಿನಿಮಾ ಬಂದ ಅಂದರೆ 100% ಖುಷಿಯಾಗಿ ಹೋಗ್ತಾರೆ ಅಂತ ಅಷ್ಟು ಮಾತ್ರ ಹೇಳ್ಬೋದು. ನಾನು ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ ಅಂತಂದರೆ, ನಾನು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಹುಡುಗರ ಜೊತೆ ಡಿಸ್ಕಷನ್ ಮಾಡುವೆ, ಎಂಜಾಯ್ ಮಾಡ್ತಾ ಇದ್ರು. ಅದನ್ನ ಸೀನ್ ಮಾಡ್ಬೇಕಾದ್ರೆ ಸ್ಪಾಟಲ್ಲಿ ಮಾಡ್ಬೇಕಾದ್ರೆ ಟೆಕ್ನಿಷಿಯನ್ ನಗ್ತಾ ಇದ್ರು. ನಾವು ಹಾಗೆ ಸ್ವಲ್ಪ ಗೆದ್ದೆ ಅಂತ ಅನ್ಕೊಂಡೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಬಂದಾಗ ಪ್ರತಿಯೊಬ್ಬರು ನಾನು ಕೇಳಲಿಲ್ಲ ಅಂತ ಅಂದ್ರು ಅವರಾಗಿ ಇಂಡಿವಿಜುವಲ್ ಆಗಿ ಬಂದು ಹೇಳೋರು, ಸಿನಿಮಾ ಚೆನ್ನಾಗಿದೆ, ಪ್ರಮೋಷನ್ ಚೆನ್ನಾಗಿ ಮಾಡಿ ಸಿನಿಮಾ ಗೆಲ್ಲುತ್ತೆ, 100% ಗೆಲ್ಲುತ್ತೆ ಅಂದಾಗ ಕಾನ್ಫಿಡೆನ್ಸ್ ಸ್ವಲ್ಪ ಹೆಚ್ಚಾಯ್ತು ಅಷ್ಟೇ. ಸಿನಿಮಾ ಚೆನ್ನಾಗಿ ಬಂದಿದೆ ಸರ್ ಅಷ್ಟೇ. ಸೆನ್ಸರ್ಸ್ ಎಲ್ಲ ನಡೀತಾ ಇದೆ ಸರ್. ನೆಕ್ಸ್ಟ್ ಮಂತ್ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ರೊಡ್ಯೂಸರ್ ನಾವು ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಒಂದು ಕತೆ ಹೇಳಿದಾಗ ನಮ್ಮ ಹತ್ರ ನಾನು ಎಲ್ಲರೂ ಕೇಳೋಂಗೆ ಹಿನ್ನೆಲೆ ನಿಮ್ಮದು ಏನು ಮಾಡ್ತೀರಿ, ಏನು ವರ್ಕ್ ಮಾಡಿದ್ದೀರಿ ಅಂತ ಕೇಳಿದೆ. ನಾನು ಪಿಕ್ಚರ್ ಬುಕ್ ಆಗ್ತಾ ಇದೆ, ಆವಾಗ ನಾನು ಇವ್ರ ಜೊತೆ ಅವರ ಡೈರೆಕ್ಟ್ರು ಓಂ ಪ್ರಕಾಶ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಸರ್ ಅಂದ. ಭಯ ಆಯಿತು, ಒಂದ್ಸಲಿ ಮಾಡಬೇಕಾ ಬೇಡವಾ ಇದೆ ಅಂತ. ಇನ್ನೇನೇನು ಬೈಗಳನ್ನು ಬುಸ್ಕಾಬಿಡಿ ಬೈಸ್ಕೋಬೇಕಲ್ಲ ಏನಪ್ಪ ಕತೆ ಅಂತ. ಏನು ಕರೆಕ್ಟು, ಎಲ್ಲ ಫ್ಯಾಮಿಲಿ ಬೈಗಳನ್ನು ಬೈಸ್ಕೋಬೇಕಾಗುತ್ತೇನೋ ಅಂತ ನನಗೊಂದು ಸಣ್ಣ ಭಯ ಆಯಿತು, ಸುಳ್ಳಾಗಿ ಕೇಳಿ. ಆಮೇಲೆ ಮಾಡೋಕ್ಕಲ್ಲಿ ಶುರು ಮಾಡಿದ್ಮೇಲೆ ಸಂಬಂಧವೇ ಇಲ್ಲ, ಒಂಚೂರು ಅನ್ಸೋದೇ ಹೆಂಗೆ ಅವ್ರ ಪಿಕ್ಚರ್ ಜೊತೆಯಾಗಿದ್ದಾನು ಒಂಚೂರು ಏನಿಲ್ಲ, ತುಂಬ ಸಾಫ್ಟಾಗಿ ಕರೀವ ನನ್ನಂತ ಮಾತಾಡ್ಕೊಂಡು ಹಿಂಗಲ್ಲ ಸರ್. ಭಾಳ ಸ್ವೀಟಾಗಿ ಆರಾಮಾಗಿ ನಮ್ಮ ನಾಗತಿಳಿ ಸರ್, ನಾಗಭರಣ ಸರ್ ಏನು ಎಷ್ಟು ಆರಾಮಾಗಿ ನೀಟಾಗಿ ಹೇಳ್ಕೊಡ್ತಾರಲ್ಲ ಹಂಗೆ ಹೇಳಿ ಮಾಡಿಸ್ತಾರೆ. ನಂಗೆ ಅದೊಂದು ದೊಡ್ಡ ಸಂತೋಷ ಆಗೋಯ್ತು. ಏನಿಲ್ಲ ಅದೆಲ್ಲ ಏನಿಲ್ಲ, ಅವೆಲ್ಲ ಏನು ಕಲ್ತು ಭಾಳ ಆರಾಮಾಗಿ ಹೇಳ್ದ. ಆದರೆ ಕಡೇ ದಿನ ನನಗೊಂದು ಶಾಕ್ ಇಟ್ಟಿದ್ದ, ಸರ್ ಇವತ್ತು ನಿಮ್ಮ ಕಾಂಬಿನೇಷನ್ನು ಓಂ ಪ್ರಕಾಶ್ ರಾವ್ ಜೊತೆ ಸರ್ ಅಂತ. ನಾನು ಭಾಳ ಹುಷಾರಾಗಿ ಬೇರೆ ಥರ ಏನೋ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ಸಾರ್ ನೋಡಿದ ತಕ್ಷಣ ಹಳೆ ಕಾಂಬಿನೇಷನ್ನು ನಂದವ್ರದ್ದು ನೀಲಾಂಬರಿ ಎಲ್ಲ ಐತಲ್ಲ, ಸರಿ ಶುರು ನಮ್ಮಿಬ್ರು ಚೆನ್ನಾಗೈತೆ, ಆ ಸೀನ್ ತುಂಬ ಚೆನ್ನಾಗಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾದಲ್ಲಿ ಹೆಂಗೆ ಬಂದಾಗ ಗೊತ್ತಿಲ್ಲ, ನಾವು ಎಂಜಾಯ್ ಮಾಡೋದು ಅಂದರೆ ದಿಢೀರಂತ ಆಗೋದು, ನಾವೇನೋ ಅಂದ್ಕೊಳ್ಳೋದು, ಅಲ್ಲಿ ಇನ್ನೇನೋ ಆಗ್ಬಿಡೋದು ಇದೆಯಲ್ಲ, ಅದು ಈ ಸಿನಿಮಾದಲ್ಲೂ ಆಯಿತು ಅಂತ ಹೇಳಕ್ಕೆ ಬಂದೆ. ಒಳ್ಳೆದಾಗಲಿ ಗೆಳೆಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಂಡ್ಯ ರಮೇಶ್. ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಈ ಸಿನಿಮಾದಲ್ಲಿ ನಾನು ಮತ್ತು ಧರ್ಮಣ್ಣ, ಕಾರ್ತಿಕ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ. ನಾನು ಸತೀಶ್ ಅಂತ, ಅವ್ರು ರಮೇಶ್ ಅಂತ ಹೇಳಿ. ಸೊ ಎಲ್ಲ ಫ್ರೆಂಡ್ಸ್ಗಳಿಗೂ ಕನೆಕ್ಟ್ ಆಗುತ್ತೆ. ಅಂದರೆ ಅವ್ರು ಏನೇ ಬೇಜಾರಿದ್ರು ಜೊತೆಲೆಲ್ಲ ಓಡಾಡ್ಕೊಂಡು ವಸ್ತುಗಳನ್ನ ಏನು ಹುಡ್ಕೊಂಡು ಹೋಗ್ತೀವಿ, ಆ ಒಂದು ಪ್ರತಿಯೊಬ್ಬರು ಒಂದೊಂದು ವಸ್ತುಗಳನ್ನ ಹುಡುಕ್ತಾ ಇರ್ತೀವಿ. ಈ ಸಿನಿಮಾದಲ್ಲೂ ಸಹ ನಾವು ಒಂದು ವಸ್ತು ಹುಡ್ಕೊಂಡು ಹೋಗ್ತೀವಿ, ಆ ವಸ್ತು ಸಿಗುತ್ತೋ ಇಲ್ವೋ ಅದೇ ಒಂದು ಕಥೆ. ಮತ್ತು ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಪ್ರೊಡ್ಯೂಸರ್ ಮೇಡಮ್ದು ಮತ್ತು ಸೀನಿಯರ್ ಆರ್ಟಿಸ್ಟ್ಗಳಾಗಿರೋ ಶ್ರೀನಾಥ್ ವಸಿಷ್ಠ ಅವರು, ಮತ್ತು ಮಂಡ್ಯ ರಮೇಶ್ ಸರು, ಕಾರ್ತಿಕ್ ಅವ್ರದ್ದು, ಮತ್ತು ನಮ್ಮ ಕೋ ಆರ್ಟಿಸ್ಟ್ಗಳ ಹೆಸರು ಹೇಳ್ತೀನಿ ಕಡೆ ಮಾಡಿತ್ತು, ಆರಾಧನಾ ಭಟ್ಟು, ಸ್ನೇಹ ಆಚಾರ್ಯ ಅವರು, ಪೂಜಾ ಅವರು, ಮತ್ತು ಅನರ್ಘ್ಯ ಅವ್ರದ್ದೆಲ್ಲ ತುಂಬ ಚೆನ್ನಾಗಿ ಸಪೋರ್ಟು. ಮತ್ತು ನಮ್ಮ ಅಸೋಸಿಯೇಟ್ ಹುಡುಗರು ಎಲ್ಲ ಟೀಮ್ ವರ್ಕ್ ತುಂಬ ಚೆನ್ನಾಗಿತ್ತು. ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರದ್ದು ಸಪೋರ್ಟ್ ಹೀಗೆ ಇರಲಿ ಸರ್. ಹೊಸ ಸಿನಿಮಾ ಮತ್ತು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ನೀವೆಲ್ಲ ಸಪೋರ್ಟ್ ಹೀಗೆ ಇರಲಿ. ನಂದು 5ನೇ ಸಿನಿಮಾ ಸರ್. ಲಾಸ್ಟು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಒಂದು ಸಿನಿಮಾ ಮಾಡಿ ಸರ್. ಅವರು ಥಿಯೇಟರ್ ಆರ್ಟಿಸ್ಟ್, ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳೆಲ್ಲ ಒಳ್ಳೆ ಮಲೆಗಳಲ್ಲಿ ಮದುಮಗಳು ನಾಟಕದಲ್ಲಿ ಹುಲಿಯಾ ಅಂತ ಒಂದು ಪಾತ್ರ ಮಾಡಿ, ನಾಯಿ ಪಾತ್ರ, ಅನಿಲ್ ಹುಲಿಯಾ ಅಂತ. ಥ್ಯಾಂಕ್ ಯು. ಸಿನಿಮಾದಲ್ಲಿ ವಿಲನಿಶ್ ಕಾಮಿಡಿ ಇದೆ ಅಂತ ಕೇಳ್ಪಟ್ಟೆ. ಸೊ ಏನು ಹೇಳ್ತೀರಿ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲದಾಗಿ ನಮಗೆ ತುಂಬ ಸ್ಪೆಷಲಾಗಿ ಮಾಧ್ಯಮದವ್ರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ನಮ್ಮನ್ನ ಕ್ಲಿಯರಾಗಿ ತೋರಿಸ್ತವ್ರು ಅವರೇ, ಫಸ್ಟು ಸಿನಿಮಾಗಿಂತ ಫಸ್ಟ್ ತೋರಿಸ್ತವ್ರು ಅವರೇ. ಅದರಿಂದ ಅವ್ರಿಗೊಂದು ಅಭಿನಂದನೆ. ಮತ್ತು ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ದಂಗೆ 3 ಗ್ಯಾಂಗಲ್ಲಿ ನಾನು ಒಂದು ದೊಡ್ಡ ಚೋರ, ಫಸ್ಟ್ ಕಳ್ಳ ನಾನು, ಹೀರೋ, ಎಲ್ಲರೂ 3 ಟೀಮಲ್ಲಿ ಒಬ್ಬೊಬ್ಬ ಒಂದು ಸ್ಟ್ರಾಂಗ್ ಇರ್ತಾರೆ. ಆ ಥರ ನಮ್ಮ ಗ್ಯಾಂಗಲ್ಲಿ ನಾನು ಒಂದು ಸ್ಟ್ರಾಂಗು, ಜಾಲಿ ಅಂತ ಪಿಕ್ಚರ್ ಪೂರ ಜಾಲಿಯಾಗೇ ಹೋಗುತ್ತೆ. ನಮಗೇನಂದರೆ ಒಂದು ಖುಷಿ ಈ ಪಿಕ್ಚರಲ್ಲಿ, ಎಲ್ಲ ಪಿಕ್ಚರ್ಗಳು ಒಂದು 3 ದಿನ 2 ದಿನ ಮಾಡ್ಬಿಟ್ಟು ಬಂದಿದ್ದೀನಿ. ಈ ಪಿಕ್ಚರ್ ಮಾತ್ರ 15 ದಿನ ಮಾಡಿದೆ. ತುಂಬ ಅಷ್ಟೊಂದು ಕೆಲಸ ಕೊಟ್ಟರು ನಮ್ಮ ಡೈರೆಕ್ಟರ್ ಸರು, ನಮ್ಮ ಅಣ್ಣದ ಇಬ್ಬರು ಒಳ್ಳೆ ಕಾಸು ಕೊಟ್ಟರು. ತುಂಬ ಖುಷಿ ಆಯಿತು. ಪಿಕ್ಚರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಪಿಕ್ಚರಲ್ಲಿ ಅಲ್ಲಿ ಏನು ಮಾಡಿದ್ವೋ ಇಲ್ಲೋ ಗೊತ್ತಿಲ್ಲ, 15 ದಿನ ಮೈಸೂರಲ್ಲಿ ಒಳ್ಳೆ ಲೂಟಿ, ಡೈಲಿ ಒಂದು ಕತೆ ಹೇಳೋದ್ರಲ್ಲಿ ಮಾತ್ರ ನಾವು ಆ ಪಿಕ್ಚರ್ ಕತೆಗಿನ್ನ ನಮ್ಮ ಕತೆ ಜೋರಾಗಿ ಹೊಡ್ತು. ಅವರು ನಮ್ಮ ಹೀರೋ ಅಂತೂ ಡೈಲಿ ನಾನು ಒಂದು ಕತೆ ಕೇಳಿಲ್ಲ ಅಂದರೆ ಬಿಡ್ತಾನೆ ಇದ್ದಿಲ್ಲ, ಅಷ್ಟೊಂದು ಇಷ್ಟ ನನ್ನ ಕತೆ ಅಂದರೆ. ನಾನಿಲ್ಲಿ ಆ ಕತೆ ಯಾವುದಾದ್ರು ಒಂದು ಕತೆ ಹೇಳಿದ್ರೆ ಕೂಡ
ಫುಲ್ ನಾನಂತೂ ಫೇಮಸ್ ಆಗಿಬಿಡ್ತೀನಿ. ನನಗೆ ತುಂಬ ಖುಷಿ ಅಂದರೆ ನಮ್ಮ ರಮೇಶ್ ಸರ್ ಜೊತೆಲೆಲ್ಲ ಮಾಡಿದ್ದು, ಅವರೆಲ್ಲ ಎಂತೆಂಥ ಆ್ಯಕ್ಟ್ರ್ ಜೊತೆಲಿ ಮಾಡಿದ್ದಾರೆ. ಅವ್ರ ಜೊತೆಲಿ ನಾವು ಮಾಡಿದ್ದು ನನಗೊಂದು ಪುಣ್ಯ. ಯಾಕಂದರೆ ಸೀನಿಯರ್ ಆರ್ಟಿಸ್ಟ್ ಜೊತೆಲಿ ನಾವು ಇವಾಗ ಬಂದವರು ನೋಡು. ನೆನ್ನೆ ಮೊನ್ನೆ ಬಂದೆ ನಾನು ಒಂದು ಸೈಮಾ ಅವಾರ್ಡ್ ತೊಗೊಂಡೆ, ಒಂದು ಜಿ ಕನ್ನಡಲ್ಲಿ ಒಂದು ಅವಾರ್ಡ್ ತೊಗೊಂಡೆ, ಆಮೇಲೆ ಇನ್ನೊಂದು ಮ್ಯಾಗ್ಝಿನ್ದು ಒಂದು ಅವಾರ್ಡ್ ತೊಗೊಂಡೆ. ನಮಗೆ ಏನು ಹೇಳ್ತೇಳೋದು ಆ ಥರ ಒಂದು ಆಶೀರ್ವಾದ ನಮ್ಗೆ ಸಿಕ್ತು. ಹಂಗಾಗಿ ಇಂಥವ್ರು ಜೊತೆಲ್ಲೇ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಆಯ್ತು ನಮಗೆ. ಡೈರೆಕ್ಟ್ರು ಸರ್, ಶಿವ ಸರು ನಮ್ಗೆ ದಿನನಿತ್ಯ ಒಂದೊಂದು ಡೈಲಾಗು ಯಾವುದೇ ಇದ್ರೂ ಸರಿ ನೀಟಾಗಿ ಹೇಳ್ಕೊಡೋರು. ಅಷ್ಟೊಂದು ಖುಷಿ, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ ಅನ್ನೋ ಮಾಡಿದ್ರು. ಅದೇ ಥರ ನೋಡಿ ಅವ್ರ ಜೊತೆಯಲ್ಲಿದ್ದಂಥ ಒಂದು ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಇವತ್ತು ಕೂಡ ಒಂದು ಪೂಜೆ ಮಾಡಿದ್ರು ಹೊಸದಾಗಿ. ಹಂಗೆ ನೋಡು, ಒಬ್ಬರ ಜೊತೆಲಿ ಇರೋವಾಗ ಒಬ್ಬರನ್ನ ಬೆಳೆಸಿ ಅವ್ರ ಪಿಕ್ಚರ್ ಮಾಡಿ ತುಂಬ ಖುಷಿಯಾಗಿ ಹೇಳಿದ್ರು. ನಮ್ಮ ಪಿಕ್ಚರ್ ಇವತ್ತು ನೋಡಿ ನಮ್ಮ ಒಂದು ಪಿಕ್ಚರ್ ಮಾಡ್ತಾರೆ ಖುಷಿ ಅಂತ. ಆ ಥರ ಒಂದೊಂದು ಪಿಕ್ಚರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಒಂದು ಇದು ಸಿಗುತ್ತೆ. ಈ ಪಿಕ್ಚರಲ್ಲಿ ನನಗೆ ಕೂಡ ಒಳ್ಳೆ ಕ್ಯಾರೆಕ್ಟ್ರು ನಾನು ಅಂದ್ಕೊಂಡಿದ್ದೀನಿ. ಇವಾಗ ಸೈಮಾ ಅವಾರ್ಡು ಭೀಮಾಗೆ ಸಿಕ್ತು, ಇದು ಕೂಡ ಒಂದು ಅವಾರ್ಡ್ ಸಿಗುತ್ತೆ ಅಂತ ನಾನು ಮಾತಾಡ್ಕೊಂಡಿವಿ. ಅಷ್ಟೊಂದು ಕಾಮಿಡಿ, ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆ ಒಂದು ಪಿಕ್ಚರೇ ಫುಲ್ ಮಜಾಗಿರುತ್ತೆ. ಪಿಕ್ಚರ್ ನೋಡಿದ್ರೆ ನೀವು ಕೂಡ ಸರಿ, ಪಿಕ್ಚರ್ ನೋಡೋರು ಅಂತ ಎಲ್ಲರೂ ಖುಷಿ ಆಗ್ತಾರೆ. ತುಂಬ ಅಂದರೆ ತುಂಬ ಖುಷಿಯಾಗಿದೆ ಪಿಕ್ಚರ್ ಮಾಡಿದ್ದು. ನೋಡಿ ಎಲ್ಲ ಸಂತೋಷಪಟ್ಟರೆ ಅದು ಕೂಡ ತುಂಬ ಸಂತೋಷ. ಥ್ಯಾಂಕ್ ಯು. ಜಾಲೆ ಎಲ್ಲ ಜಾಲೆ. ಹೆಣ್ಮಕ್ಳು ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಯಾಕೆಂದ್ರೆ ತುಂಬ ಮಾತಾಡ್ಬಿಟ್ಟು ಅದಕ್ಕೋಸ್ಕರ. ಹೆಸರು ನಾಲ್ಗೈದ ಹೊರಳಲ್ಲ ಇವಾಗ ಅಂತ ಅಲ್ವಾ? ಹಂಗಿಲ್ಲ, ಒಬ್ಬೊಬ್ರು ಹೆಸರು ಬಿಟ್ಬಿಡ್ತೀವಿ. ಯಾರಾದ್ರೂ ಒಬ್ಬರ ಹೆಸರು ಒಂದು ಹೆಸರು ಹೇಳಿ ಇನ್ನೊಂದು ಹೆಸರು ಬಿಟ್ರೆ ಬೇಜಾರು ಮಾಡ್ಕೊಂತ, ಅದಕ್ಕೋಸ್ಕರ ಹೇಳಿಲ್ಲ. ಆರಾಧನಾ ಅಂತೂ ಮೈಂಡಲ್ಲ ಇದ್ದಾರೆ ಮನೆ. ಇಲ್ಲ, ಆರಾಧನಂದೇ ಫಸ್ಟ್ ಡಿಮ್ಯಾಂಡ್. ಆರಾಧನಾ ಕೂಡ ಕತೆ ಕೇಳಿದ್ರು ನಾನು ಹೇಳಿಲ್ಲ. ಆದ್ರೆ ಇಲ್ಲ ಹೇಳಿಲ್ಲ. ಕಾರ್ತಿಕ್ ಹೇಳಲೇಬಾರ್ದು ಅಂತ ಒಂದೇ ಒಂದು ಬಾನ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರನೇ ಹೇಳಿಲ್ಲ. ನಾನು ಹೇಳಕ್ ಐಡಿಯಾ ಬಟ್ಟೆ, ಆದ್ರೆ ಅವ್ರು ಬೇಡ ಅಂದ್ಬಿಟ್ರು. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ನನಗೇನು ಭಯ ಇಲ್ಲ ಸರ್, ನೀವಿದ್ದೀರಲ್ಲ ಸರ್, ಅದನ್ನೆಲ್ಲ ಧೈರ್ಯ ತುಂಬಕ್ಕೆ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಒಂಥರ ಹೆಂಗೆ ಅಂತಂದರೆ ನನಗೆ ಬೆಳಿಗ್ಗೆನೇ ಅನಿಸಿದ್ದು ಅಂದರೆ ತುಂಬ ಎಷ್ಟೊಂದು 6 ತಿಂಗಳು ಗ್ಯಾಪ್ ಆಯಿತು ಅನಿಸುತ್ತೆ ಒಂದು ಪ್ರೆಸ್ ಮೀಟ್ ಮಾಡಿ. ಅದಕ್ಕೆ ಕಾರಣವೂ ಇದೆ. ಸುಮಾರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದೆ. ಕಂಟಿನ್ಯೂ ಆಗಿ ಈಗ ಧರ್ಮಣ್ಣ 2.0 ಶುರುವಾಗುತ್ತೆ. ಯಾಕೆಂದರೆ ಈ ಸಿನಿಮಾದಿಂದನೇ ಶುರುವಾಗುತ್ತೆ. ಸುಮಾರು ಒಂದು 7-8 ಸಿನಿಮಾ ಡಬ್ಬಿಂಗ್ ಮಾಡಿ ರೆಡಿ ಇದೆ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು. ಅದರಲ್ಲಿ ಗೋಲ್ಮಾಲ್ ಗ್ಯಾಂಗ್ ಕೂಡ ಒಂದು, ನಮ್ಮದೊಂದು ಗ್ಯಾಂಗು, ಆಪೋಸಿಟ್ ಒಂದು ಗ್ಯಾಂಗು, ಅದ್ರ ಪಕ್ಕದಲ್ಲಿ ಒಂದು ಗ್ಯಾಂಗು, ಸುಮಾರು ಒಂದು 3-4 ಗ್ಯಾಂಗ್ಗಳಿದೆ. ಆದರೆ ಯಾರ್ಯಾರು ಅಂತ ಇವಾಗಲೇ ಹೇಳಲ್ಲ, ನಿಮಗೆ ಅನ್ನಿಸ್ದಂಗೆ. ಆದರೆ ನನ್ನ ಪಾತ್ರ ಬಂದ್ಬಿಟ್ಟು ತುಂಬ ಅದ್ಭುತವಾಗಿ ಡೈರೆಕ್ಟ್ರು ಕಟ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಯಾಕೆಂತಂದರೆ ಶಿವು ಸರ್ ಫಸ್ಟ್ನೇ ಸತಿ ಕತೆ ಹೇಳಿದಾಗ ನನ್ನ ಪಾತ್ರ ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ, ಸ್ಕ್ರೀನಲ್ಲೂ ಕೂಡ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದಾಗ ತುಂಬ ಅಂದರೆ ತುಂಬ ಖುಷಿಪಟ್ಟೆ. ಸುಮಾರು ಎಂಜಾಯ್ ಮಾಡಿದೆ ನಾನು ಕೂಡ ಡಬ್ಬಿಂಗ್ ಮಾಡ್ಬೇಕಾರೆ. ಆಮೇಲೆ ಅನಿಲ್ ಹಾಗೆ ಕಾರ್ತಿಕ್, ಇದು ನಮ್ಮ ಟೀಮು. ಆ್ಯಕ್ಚುಲಿ ಒಂದು ಗ್ಯಾಂಗಲ್ಲಿ ನಮ್ಮದೊಂದು ಗ್ಯಾಂಗು. ತುಂಬ ಅಂದರೆ ಅದ್ಭುತವಾಗಿದೆ. ಯಾಕೆಂದರೆ ಕತೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಪಾತ್ರಗಳು ಅಷ್ಟೇ ಚೆನ್ನಾಗಿದೆ. ಓಂ ಪ್ರಕಾಶ್ ಸರ್ ಆಗಿರ್ಬೋದು, ಮಂಡ್ಯ ರಮೇಶ್ ಸರ್ ಆಗಿರ್ಬೋದು, ಶ್ರೀನಾಥ್ ಸರ್ ಆಗಿರ್ಬೋದು, ಜಾಕ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಮಾಂತೇಶು, ಆಮೇಲೆ ನಮ್ಮ ಚೇತನ್ ದುರ್ಗ, ಹಿಂಗೆ ಹೇಳ್ತಾ ಹೋದರೆ ಸುಮಾರು ಜನ ಕಲಾವಿದರು ಹೆಂಗೆ ನಿಮ್ಮ ಕಣ್ಮುಂದೆ ಕಾಣ್ತಾರೆ ಹಂಗೆ ಅದ್ರ ಹಿಂದೆ ತಂತ್ರಜ್ಞರು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಈ ಥರದ್ದು ಒಂದು ಸಿನಿಮಾ ಮೂಡ್ ಬರೋಕ್ಕೆ ಪ್ರಮುಖ ಕಾರಣ ಎಲ್ಲರಿಗೂ ಗೊತ್ತಿದೆ. ಅನ್ನದಾತರು ಇಲ್ಲೇ ಕೂತಿದ್ದಾರೆ, ಸತೀಶ್ ಸರು ಮತ್ತು ಮೇಡಮ್ಮು. ಈ ಥರದ್ದೊಂದು ಸಿನಿಮಾ ಖಂಡಿತವಾಗ್ಲೂ ಹೊಸಬ್ರು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಈಗಿನ ಒಂದು ವಿಭಿನ್ನ ಕತೆ ಆ್ಯಕ್ಚುಲಿ ಇದು. ಇವತ್ತಿನ ಟ್ರೆಂಡಿಗೆ ತುಂಬ ಇಷ್ಟ ಆಗೋ ಕತೆ. ಖಂಡಿತವಾಗ್ಲೂ ಸದ್ಯದಲ್ಲೇ ನಿಮ್ಮ ಮುಂದೆ ಬರ್ತೀವಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ಗೋಲ್ಮಾಲ್ ಗ್ಯಾಂಗ್ ಸಿನಿಮಾ ಮತ್ತು ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಅಣ್ಣ ಅಂತ ಇರಲ್ಲ, ಅದಕ್ಕೆ ಸರ್ ಬೇಜಾರು. ಮೇಡಮ್ ಹೇಳ್ತೀನಿ. ಆರಾಧನಾ ಭಟ್ ಅವರು, ಆ್ಯಕ್ಚುಲಿ ಸ್ನೇಹ ಅವರು, ಹಾಗೆ ಪೂಜಾ ಅವರು, ಅನರ್ಘ್ಯ ಅವರು. ಹೇಳ್ತೀನಿ ಮೇಡಮ್, ಬರುತ್ತೆ ಒಂಚೂರು ಕನ್ನಡ ಸಣ್ಣ ಬರುತ್ತೆ. ಅದೊಂದು ಸ್ವಲ್ಪ ಸಂಸ್ಕೃತ ಪದ ಇದ್ದಂಗಿದೆ, ನಾನು ಒಂಚೂರು ಹೇಳ್ತೀನಿ. ಹೌದಾ ಸರ್? ಆ್ಯಕ್ಚುಲಿ ಎಲ್ಲರ ಜೊತೆನೂ ನಮ್ಮದು ಕಾಂಬಿನೇಷನ್ ಸೀನ್ಸ್ಗಳಿದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ, ಆ್ಯಕ್ಚುಲಿ ಇವ್ರು ಹೇಳ್ದಂಗೆ ಅಂಥದ್ದು ನಮ್ಮ ಸ್ನೇಹ ಅವ್ರು ಹೇಳ್ದಂಗೆ ಎಲ್ಲರದ್ದು ರಿಹರ್ಸಲ್ ಮಾಡಿ, ನಾವು ನಾಟಕದ್ದು ಏನು ರಿಹರ್ಸಲ್ ಮಾಡ್ತೀವಿ ಆ ಥರ ಮಾಡಿ ಡೈರೆಕ್ಟ್ರು ಕ್ಯಾಮ್ರಾ ಮುಂದೆ ಕರ್ಕೊಂಬಂದಿದ್ದರಿಂದ ನಮಗೆ ಯಾವತ್ತೂ ಏನೂ ಸಮಸ್ಯೆ ಆಗಲಿಲ್ಲ. ಎಲ್ಲರೂ ಒಂದೇ ಫ್ಯಾಮಿಲಿ ಅದೆಲ್ಲ ಬೇಡ ಆಗುತ್ತೆ ಬಿಡಿ. ಕರ್ಕೊಂಬಂದಿದ್ದೆ ಸರ್.
ಹಂಗೆ ಹೇಳ್ದೆ ಸರ್, ಹಂಗೆ ಬಂದ್ಬಿಡ್ತಾ ಆಕ್ಚುಲಿ ಇಲ್ಲ, ಸಿನಿಮಾದಲ್ಲಿರೋ ಸಿಚುಯೇಷನ್ ಕಾಮಿಡಿನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಹಂಗೇನಿಲ್ಲ, ಮೋಸ್ಟ್ಲಿ ಮಿಸ್ ಆಗಿ ಬಂದಿರಬೇಕು. ಹೌದಾ ಸರ್? ಹೋಗ್ಲಿ ಬಿಡಿ ಸರ್, ಹಂಗೆ ಅಂದ್ಕೊಳ್ಳಿ ಹತ್ರ ಹೋಗ್ಲಿ. ಆದರೂ ತಪ್ಪಾಗಿದ್ರೆ ಸಾರಿ ಸರ್, ಓಕೆನಾ ಸರ್? ನಾನಾ ಸರ್? ಸರ್ ಒಂದು ವಸ್ತು ಹುಡುಕೊಂಡು ಹೋಗ್ತೀವಿ, ಅವ್ರು ಹೇಳ್ದಂಗೆ ಕಾರಲ್ಲಿ ಹೋಗ್ತೀವಿ ಸರ್, ವಸ್ತು ಬೇರೆ ಸರ್. ನೀವು ಹೇಳ್ದಂಗೆ ಕಾರ್ ಕಳ್ಳರು, ಅದು ವಸ್ತುನ ಹುಡುಕೊಂಡು ಹೋಗೋದು ಬೇರೆ ಸರ್. ಹಾಂ, ಅದು ಕಾರಲ್ಲೇ ಹೋಗ್ತೀವಿ ಸರ್. ಕಾರ್ ಕಳ್ತನ ಮಾಡಲ್ಲ ಸರ್, ಅದಕ್ಕೋಸ್ಕರ ರೆಡಿ ಆಗ್ತೀವಿ, ಕತೆ ಹೇಳಲ್ಲ ಸರ್. ಅದು ವಸ್ತು ಸರ್, ಅದು ಗೊತ್ತು ಸರ್. ಅದಕ್ಕೆ ನಾನು ಹೇಳಿಲ್ವ ಫಸ್ಟೇ, ಇವ್ರ ಮುಂದೆ ಮಾತಾಡ್ಬೇಕಾದ್ರೆ ನನಗೆ ಏನಂತ ನರ್ವಸ್ ಆಗಲ್ಲ ಅಂತ ಅವರೇ ಎಲ್ಲ ಹೇಳ್ತಾರೆ ಸರ್, ಮತ್ತು ಆನ್ಸರು ಅವರೇ ಕೊಡ್ತಾರೆ ಸರ್. ಹಾಗಾಗಿ ನನಗೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅಯ್ಯೋ ಆಯ್ತು. ಎಸ್, ಥ್ಯಾಂಕ್ ಯು ಧರ್ಮಣ್ಣ, ಧನ್ಯವಾದಗಳು. ರಮೇಶ್ ಸರ್ ಹೇಳಿದ್ರು ಒಂದು ನೆಗೆಟಿವ್ ಮಾತಾಡಬೇಡಿ ಅಂತ ಸರ್ ಕೇಳಿದ್ರು. ಅವ್ರ ಹಿಂದೆ ಒಂದು ಕೆಲವು ನೋವುಗಳಿರುತ್ತೆ, ಅಷ್ಟು 350 ಸಿನಿಮಾಗಳಲ್ಲಿ ಅದನ್ನು ಪ್ರತಿಬಿಂಬವಾಗಿ ಅವ್ರು ತೋರಿಸಿದ್ರು. ಬಟ್ ನಾನೇನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಇಲ್ಲಿ ನಡೆದಿರ್ತಕ್ಕಂಥವ್ರು ಎಲ್ಲರೂ ಕೂಡ ನನ್ನ ಕುಟುಂಬ ಇದ್ದಂಗೆ ಅಂತ ಅನ್ಕೋತೀನಿ. ಇಲ್ಲಿ ನಮ್ಮ ಮಾಧ್ಯಮದವರು ಮತ್ತು ನನ್ನ ಚಿತ್ರತಂಡದ ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು, ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಟೆಕ್ನಿಷಿಯನ್ ಟೀಮು ಎಲ್ಲ ಏನಿದೆ, ನಾವೆಲ್ಲ ಒಂದು ಕುಟುಂಬದಂಗೆ ನಾವು ಕೆಲಸ ಮಾಡಿದ್ದೀವಿ. ನಾವು ಶೂಟಿಂಗ್ ಸೆಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಅವರು ಇವರು ಅಂತ ನಾವೇನೋ ಅಂದ್ಕೊಂಡು ಕೆಲಸ ಮಾಡಿಲ್ಲ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಈಗ ಮಾಡಿದ್ರೆ ಹೇಗೆ, ಅದಾಗಿ ಮಾಡಿದ್ರೆ ಹೇಗೆ ಅಂತ ಚರ್ಚೆ ಮಾಡಿ ನಾನೊಬ್ಬ ಹೊಸಬ ಈ ಸಿನಿಮಾ ಇಂಡಸ್ಟ್ರಿಗೆ. ಆದರೂ ಕೂಡ ನಾವು ಕೆಲಸನ ಮಾಡ್ತಾ ಹೋಗ್ಬೇಕಾದ್ರೆ ನಾವು ಒಂದು ಕುಟುಂಬದ ಥರ ನಾವು ಕೆಲಸ ಮಾಡಿದ್ದೀವಿ. ಆ ರೀತಿ ಇದ್ದಾಗ ಈ ಸಿನಿಮಾ ಗೆಲ್ಲೋದು ಡೌಟ್ ಅಂತ ನಾವು ಅನ್ನೋದೇ ಇಲ್ಲ. ನಾವು ಸಿನಿಮಾನ ಗೆಲ್ತೀವಿ ಅಂತೇಳಿ ಬಂದಿದ್ದೀವಿ. ನಾವು ಈ ಸಿನಿಮಾ ಗೆಲ್ತೀವಿ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಎಲ್ಲ ಮಾಧ್ಯಮದವರು ಮಿತ್ರದವ್ರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅದನ್ನು ಜನಗಳಿಗೆ ತಿಳಿಪಡಿಸ್ಬೇಕು ಅಂತೇಳಿ ಕೇಳ್ಕೊತೀನಿ ಅಷ್ಟೇ. ನಂದು ಆ್ಯಕ್ಚುಲಿ ಸುಮಾರು 26-25 ವರ್ಷದಿಂದ ನಾವು ವೆಂಡರ್, ಲೇಬರ್ ಕಾಂಟ್ರಾಕ್ಟ್, ಅಂದರೆ ಇಂಡಸ್ಟ್ರಿಗಳಿಗೆ ಲೇಬರ್ ಸಪ್ಲೈ ಮಾಡೋದು. ಅದು ನಮ್ಮ ಮದರ್ ಬಿಸ್ನೆಸ್ ಆ್ಯಕ್ಚುಲಿ. ನನ್ನ 25ನೇ ವರ್ಷದಲ್ಲಿ ನಾನು ಆ್ಯಕ್ಚುಲಿ ಎಂಪ್ಲಾಯ್ ಒಂದು ಟೈಮಲ್ಲಿ. ಸೊ ರಿಸೈನ್ ಮಾಡಿ ನಾನು ಆ ಫೀಲ್ಡಿಗೆ ಬಂದೆ. ಅದೊಂದು KV ಎಜುಕೇಷನ್ ಟ್ರಸ್ಟ್ ಅಂತೇಳಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಎಂಪ್ಲಾಯ್ ಕೆಲಸ ಮಾಡ್ತಾಯಿದ್ದೆ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಬರಲಿಲ್ಲ. ಅವಾಗ ನಿರುದ್ಯೋಗ ಸಮಸ್ಯೆ ಇದ್ದು ನನ್ನ ಕಣ್ಣಲ್ಲಿ ನೋಡ್ತಾ ಇದ್ದೆ. ಇದನ್ನು ನನ್ನ ಕೈಲಿ ಆದಷ್ಟು ನಾವು ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿ ನನ್ನ ಹತ್ರ ಈಗ ಒಂದು ಸುಮಾರು 1,500-2,000 ಜನ ಕೆಲಸ ಮಾಡ್ತಾರೆ. 25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಮೊನ್ನೆಗೆ ನಾವು ಬಿಫೋರ್ ಒಂದು 2-3 ಇಯರ್ಸ್ ಬ್ಯಾಕಲ್ಲಿ ಒಂದು ಬ್ಯಾನರ್ ಮಾಡಲೇಬೇಕು. ಆಂಡಲ್ಲಿ ಕೂಡ ನಮಗೆ ಮೈಸೂರಿನಲ್ಲಿ ಇರ್ತಕ್ಕಂಥ ಕಲಾವಿದರನ್ನ ಆಯ್ಕೆ ಮಾಡಿ ಅವ್ರಿಗೆಲ್ಲ ಒಂದು ಏನೋ ಒಂದು ಲೈಫ್ ಲೀಡ್ ಮಾಡೋ ಥರ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಆ ನಿಟ್ಟಲ್ಲಿ ನನಗೆ ಶಿವ ಅವರು ಒಂದು 7-8 ವರ್ಷಗಳ ಹಿಂದೆ ಸ್ನೇಹಿತರಾದರು ಒಂದು ಕಡೆ. ಆಗ ಅವ್ರ ನಂತರ ಒಂದು ಕತೆ ಇದೆ ಸರ್, ಕತೆ ಇದೆ ಅಂತ ಕೇಳ್ತಾ ಬಂದರು. ನೋಡಿ, ನಾನು ಸಿನಿಮಾ ಮಾಡ್ತೀನಿ, ಒಂದು ನನಗೆ ಸಮಯ ಬೇಕಾಗುತ್ತೆ, ಸಮಯ ಕೊಡಿ ನೀವು ಅಂತ ಕೇಳಿದೆ. ಅವ್ರು ಕೊಟ್ಟರು ಸಮಯನ. ಕೊನೆಗೆ ನಾವು ಶಿವವ್ರನ್ನ ಬನ್ನಿ ಸಿನಿಮಾ ಮಾಡೋಣ ಈಗ ಅಂತ ಹೇಳಿ ಕರೆದು ಕೇಳಿದಾಗ ಈ ಥರ ಸಿನಿಮಾ ಇದೆ ಅಂತ ಹೇಳಿದಾಗ ಆಯಿತು ಸ್ಟಾರ್ಟ್ ನಾಳೆಯಿಂದನೇ ಮಾಡಿಬಿಡಿ ನೀವು ಅಂತ ಹೇಳಿದೆ. ಅದು ನಮ್ಮಲ್ಲಿ ಹೇಗೆ ನಮ್ಮಲ್ಲಿ ಪ್ಲ್ಯಾನ್ ಇತ್ತು ಅಂತ ಅಂದರೆ, ಒಂದು ಸಿನಿಮಾ ಅಂತ ಮಾಡಬೇಕಾದ್ರೆ ನಮಗೇನು ಯಾರು ಹೇಳ್ಕೊಟ್ಟಿಲ್ಲ, ನಾವು ಯಾರ ಹತ್ರನೂ ಕೇಳಲಿಲ್ಲ. ಒಂದು ಸಿನಿಮಾ ಅಂತ ಮಾಡಬೇಕಾದ್ರೆ ಡೈರೆಕ್ಷನ್ ಟೀಮಲ್ಲಿ ಯಾರು ಇರ್ತಾರೆ, ಟೆಕ್ನಿಷಿಯನಲ್ಲಿ ಯಾರು ಇರ್ತಾರೆ, ಅವರೆಲ್ಲರೂ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಾರೆ, ಅವ್ರು ಯಾವಾಗ ಬರ್ತಾರೆ, ಆರ್ಟಿಸ್ಟ್ಗಳು ಯಾರು ಇರ್ತಾರೆ, ಶೆಡ್ಯೂಲ್ನ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಇದೆಲ್ಲ ನಾವು ನೀಟಾಗಿ ಬೋರ್ಡ್ ಮೇಲೆ ಬರೆದು ಅದ್ರ ಪ್ರಕಾರನೇ ಕೆಲಸ ಮಾಡ್ತಾ ಬಂದ್ವಿ. ಅದು ನಮಗೆ ತುಂಬ ಈಸಿ ಕಾಣಿಸ್ತಾ ಇತ್ತು. ಹಾಗೆ ಮಾಡೋಣ ಅಂತ ಮಾಡಿದ್ವಿ. ಒಂದು ಮೊದಲನೇ ಸಿನಿಮಾ ನಮ್ಮದು ಗೋಲ್ಮಾಲ್ ಗ್ಯಾಂಗ್ ಅಂತೇಳಿ ಕಂಪ್ಲೀಟ್ ಮಾಡಿ ಇವತ್ತು ನಾವು ನೆಕ್ಸ್ಟ್ ಮಂತ್ ರಿಲೀಸ್ಗೆ ಹೋಗ್ತಾ ಇದ್ದೀವಿ ಅದಕ್ಕೆ. ಸೊ ಇನ್ನೊಂದು 2ನೇ ಸಿನಿಮಾ ನಾವು ಮದರ್ ಅಂತೇಳಿ ಮಾರ್ನಿಂಗ್ ಬೆಳಿಗ್ಗೆ ನಾವು ದೇವಸ್ಥಾನದ ಹತ್ರ ಲಾಂಚ್ ಮಾಡಿದ್ವಿ. ಶ್ರುತಿ ಮೇಡಮ್ ಅವ್ರನ್ನ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದು ಕೂಡ ಟೆಕ್ನಿಷಿಯನ್ ಟೀಮಲ್ಲಿ ಅರ್ಧ ಜನ ನಮ್ಮ ಶಿವು ಟೀಮಲ್ಲೇ ಇದ್ದಾರೆ, ಇನ್ನು ಅರ್ಧ ಜನ ಹೊಸಬರು ಬಂದಿದ್ದಾರೆ. ಇಬ್ಬರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಯಾವುದು ಗೋಲ್ಮಲ್ಗೆ ಹೆಂಗು ಬಜೆಟ್ ಏನೋ ಒಂದು ಪ್ಲ್ಯಾನ್ ಮಾಡಿದ್ವಿ, ಅದು ಕೊನೆಗೆ ಎಲ್ಲ ಹೋಗಿ ನಿಂತ್ಕೋತು. ಅದಕ್ಕೆ ಹೇಳೋಕ್ಕೆ ಬರಲ್ಲ ಅದನ್ನು ನಿಮಗೆ. ಯಾಕೆಂದರೆ ನಾವೊಂದು ಸಣ್ಣ ಬಜೆಟಲ್ಲಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಅದು ಹೈ ಬಜೆಟಲ್ಲಿ ಸಿನಿಮಾ ಆಗೋಯ್ತು. ಅದು ಇಲ್ಲ, ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಬಜೆಟ್ ಚಿಂತೆ ಮಾಡ್ತಾ ಇಲ್ಲ.
ನಾನು ವರ್ಷಕ್ಕೆ 2 ಸಿನಿಮಾ ಕೊಡಬೇಕು ನಮ್ಮ ಇಂಡಸ್ಟ್ರಿಗೆ ಅಂತೇಳಿ ನನ್ನ ಒಂದು ಆಸೆ ಇದೆ. ಅದ್ರ ಪ್ರಕಾರ ಈ ವರ್ಷ 2 ಸಿನಿಮಾ ಕೊಡ್ತಾ ಇದ್ದೀನಿ, ಈ ವರ್ಷ 2 ಸಿನಿಮಾ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ಕೂಡ 2 ಸಿನಿಮಾ ಪ್ರಿಪ್ರೇಷನ್ ಮಾಡಿ ಅಂತ ಕೆಲವ್ರಿಗೆ ಹೇಳಿದ್ದೀನಿ, ಮಾಡ್ತಾ ಇದ್ದಾರೆ ಸರ್. ನನಗೆ ಆ್ಯಕ್ಟಿಂಗ್ ಮಾಡುವಂಥ ಉದ್ದೇಶ ಏನಿಲ್ಲ, ನಾನು ಕಲಾವಿದ್ರ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕು ಅಂತ ಅಷ್ಟೇ. ಅಲ್ಲ ಯಾಕೆ ಅದನ್ನು ಅವ್ರು ಕೇಳ್ಬಿಟ್ರೆ ಹೇಳ್ಬಿಡ್ತೀನಿ. ನಾವು ಹಿಂದೆ ಬಿಫೋರ್ ಒಂದು 35 ಇಯರ್ಸ್ ಬ್ಯಾಕಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕ ಅಂತ ಆಡ್ತಿದ್ವಿ ಪ್ರೋಗ್ರಾಮ್. ಅದು ನಮ್ಮ ತಂದೆ ಅವರು ಕೆಲವು ಪಾತ್ರಗಳನ್ನು ಮಾಡ್ತಿದ್ರು. ಊರಲ್ಲಿ ಒಂದು ನಾಟಕ ಆಡಿದ್ರೆ ನಾರದನ ಪಾತ್ರ, ಈಶ್ವರನ ಪಾತ್ರ, ಈ ಥರದ ಕೆಲವು ಪಾತ್ರಗಳಿಗೆ ನಮ್ಮ ತಂದೆ ಬಿಟ್ಟರೆ ಬೇರೆ ಕೊಡ್ತಿರಲಿಲ್ಲ ಅವರು. ಅದನ್ನು ಕೃಷ್ಣೇಗೌಡರು ಅಂತ ನಮ್ಮ ತಂದೆ ಹೆಸರು, ಅವರೇ ಬೇಕು ಪಾತ್ರಕ್ಕೆ ಅಂತ ಬಂದು ಮನೆ ಹತ್ರ ಬಂದು ಹೇಳ್ಕೊಂಡು ಹೋಗ್ಬಿಡ್ತಿದ್ರು. ನಮ್ಮ ತಂದೆ ನನ್ನ ಜೊತೆ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಿದ್ರು. ಸರ್